ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿವಸ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಒಂದು ಉತ್ತಮ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ರೂತಳು ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯ. ನನ್ನ ಮಗಳೇ ಹೋಗು ಎನ್ನಲು ಆಕೆಯು ದೈವಯೋಗದಿಂದ ಎಲಿಮೆಲೇಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಅಕ್ಕಲಾಯುತ್ತಾ ಇದ್ದಳು. ಈ 3ನೇ ವಾಕ್ಯದಲ್ಲಿ ಒಂದು ವರ್ಡನ್ನು ನಾನು ತಗೊಂಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದೈವಯೋಗದಿಂದ ಅಥವಾ ದೇವರ ಸಹಾಯದಿಂದ, ದೇವರ ಪ್ರೇರಣೆಯಿಂದ, ದೇವರ ಚಿತ್ತದಿಂದ, ಈ ರೀತಿಯ ಅರ್ಥಗಳನ್ನ ನಾವು ತಿಳ್ಕೊಳ್ಬೋದು. ರೂತಳ ಪುಸ್ತಕ ಬಹಳ ಉತ್ತಮವಾದಂತಹ ಒಂದು ಪುಸ್ತಕ. ಎಲಿಮೆಲೇಕ್ ಮತ್ತು ನವೋಮಿ ಎಂಬ ಕುಟುಂಬ ಬೇತ್ಲೆಹೇಮ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಬೇತ್ಲೆಹೇಮ್ ಅಂದರೆ ಆ ಪದದ ಅರ್ಥ ರೊಟ್ಟಿಯ ಮನೆ, ಹೌಸ್ ಆಫ್ ಬ್ರೆಡ್. ರೊಟ್ಟಿಯ ಮನೆ ಎಂದು ಕರೆಯಲ್ಪಡುವಂತಹ ಬೇತ್ಲೆಹೇಮಿನಲ್ಲೇ ರೊಟ್ಟಿ ಇಲ್ಲದಂತಹ ಸ್ಥಿತಿ ಆಯಿತು. ನ್ಯಾಯಸ್ಥಾಪಕರು ಆಳುತ್ತಿದ್ದ ಕಾಲದಲ್ಲಿ ದೇಶದಲ್ಲಿ ಬರ ಬಂತು ಎಂಬುದಾಗಿ ವಾಕ್ಯ ಹೇಳ್ತದೆ. ರೊಟ್ಟಿಯ ಮನೆ ಎಂದು ಕರೆಯಲ್ಪಡುವಂತಹ ಸ್ಥಳದಲ್ಲಿಯೇ ರೊಟ್ಟಿ ಇಲ್ಲದಂತಹ ಸ್ಥಿತಿ ಬಂದಾಗ ಅನೇಕರು ದೇವರ ಸನ್ನಿಧಾನದಲ್ಲಿ ದೇವರೇ ನಮಗೆ ಆಹಾರವನ್ನು ಕೊಡು, ನಮ್ಮ ಇಕ್ಕಟ್ಟಿಂದ ಬಿಡುಗಡೆ ಮಾಡು, ಪರಿಹಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಈ ಕುಟುಂಬ, ಎಲಿಮೆಲೇಕನ ಕುಟುಂಬ, ಯಾರೋ ಹೇಳಿದಂತಹ ವಿಷಯ ಇರಬಹುದು, ಮೋವಾಬ್ ದೇಶಕ್ಕೆ ಹೋಗೋಣ ಅಂತ ಮೋವಾಬ್ ದೇಶಕ್ಕೆ ಹೊರಡ್ತಾರೆ. ದೇವರ ವಾಕ್ಯ ಓದುವಾಗ ಮೋವಾಬ್ ದೇಶದವರು ಮತ್ತು ಅಮ್ಮೋನ್ಯರು, ಮೋವಾಬ್ಯರು ಅಮ್ಮೋನ್ಯರು ದೇವರ ಸಭೆಗೆ ಸೇರಬಾರದು 10ನೇ ತಲೆಮಾರಿನವರೆಗೂ. ಶಾಪಗ್ರಸ್ತರಾದಂತಹ ಆ ಒಂದು ಜನಾಂಗದ ಮಧ್ಯದಲ್ಲಿ ಬೇತ್ಲೆಹೇಮಿನಲ್ಲಿದ್ದಂತಹ ಈ ಕುಟುಂಬ ಹೋಗಿ ವಾಸ ಮಾಡೋದಕ್ಕಾಗಿ ತೀರ್ಮಾನ ಮಾಡ್ತಾರೆ. ಒಂದೇ ಒಂದು ಉದ್ದೇಶ, ಆಹಾರಕ್ಕಾಗಿ. ಅಲ್ಲಿ ಆರಾಧನೆ ಇಲ್ಲ, ಆದರೆ ಆಹಾರ ಇದೆ. ಇಲ್ಲಿ ಆರಾಧನೆ ಇದೆ, ಆದರೆ ಆಹಾರ ಇಲ್ಲ. ಆಹಾರಕ್ಕೋಸ್ಕರವಾಗಿ ಇವರು ಮೋವಾಬ್ ದೇಶಕ್ಕೆ ಹೋಗ್ತಾರೆ. ನಂತರ ನಡೆದಂತಹ ಟ್ರ್ಯಾಜಿಡಿ ನಮಗೆ ಗೊತ್ತು. ಎಲಿಮೆಲೇಕ್ ಸತ್ತೋಗ್ತಾರೆ. ಅವರ 2 ಗಂಡು ಮಕ್ಕಳಾದ ಮಹ್ಲೋನ್, ಕಿಲ್ಯೋನ್ ಮದುವೆ ಆಗ್ತಾರೆ. ರೂತ್ ಮತ್ತು ಓರ್ಫಾ ಅವ್ರನ್ನ ಮದುವೆ ಆಗ್ತಾರೆ. ನಂತರ ಆ ಮಹ್ಲೋನ್, ಕಿಲ್ಯೋನ್ ಇಬ್ಬರು ಸಹ ಸತ್ತೋಗ್ತಾರೆ. ಇಬ್ಬರು ಸತ್ತು ಆ ಕೊನೆಗೆ ಏನು ಮಾಡೋಕ್ಕಾಗದಂಥ ಸ್ಥಿತಿಲಿರುವಾಗ ನವೋಮಿ ರೂತ್ ಮತ್ತು ಓರ್ಫರ್ನ ಕರೆದು ಹೇಳ್ತಾರೆ, ನೀವು ನಿಮ್ಮ ಮನೆಗೆ ಹೋಗಿ, ಇನ್ನೂ ಯಂಗ್ ಏಜ್ ಇದ್ದೀರಾ, ನೀವು ಮದುವೆಯಾಗಿ ಸಂತೋಷವಾಗಿ ವಾಸ ಮಾಡಿ. ನಾನು ನನ್ನ ಊರಿಗೆ ಹೋಗ್ತೀನಿ, ಯಾಕೆಂದರೆ ನಮ್ಮ ಊರಲ್ಲಿ ಬೆಳೆ ಕೊಟ್ಟಿದ್ದಾರಂತೆ, ಮಳೆ ಬಂದಿದೆ, ಬೆಳೆ ಬಂದಿದೆ, ನಮ್ಮ ಊರಿಗೆ ನಾನು ಹೋಗ್ತಾ ಇದ್ದೀನಿ. ನೀವು ನಿಮ್ಮ ರಿಲೇಟಿವ್ಸ್ ಹತ್ರ, ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಅಂದಾಗ ಓರ್ಫಳು ಮುದ್ದಿಟ್ಟು ಹೋಗ್ತಾಳೆ. ಆದರೆ ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು ಅಂತ ವಾಕ್ಯ ಹೇಳುತ್ತೆ. ಅತ್ತೆಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಅತ್ತೆಯ ಆ ಒಂದು ದೇವರು ನನ್ನ ದೇವರು, ಅತ್ತೆ ಎಲ್ಲಿರ್ತಾರೋ ನಾನಲ್ಲಿರ್ತೀನಿ. ಈ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಕಾರಣ, ನನ್ನ ಅಭಿಪ್ರಾಯ, ಅತ್ತೆ ಇಸ್ರಾಯೇಲ್ ದೇವರ ಕುರಿತಾದಂತಹ, ಯೆಹೋವನ ಕುರಿತಾದಂತಹ ಇನ್ಫಾರ್ಮೇಷನ್ಸ್ ಇಬ್ಬರು ಸೊಸೆಯಂದಿರಿಗೂ ಹೇಳಿರ್ತಾರೆ. ಆದರೆ ಓರ್ಫಾ ತಿಳ್ಕೊಂಡಿರ್ಬೋದು, ಅಷ್ಟು ದೊಡ್ಡ ದೇವರು ನಿಮ್ಮ ದೇವರಾದರೆ ನಿಮ್ಮ ಗಂಡನ ಯಾಕೆ ಸಾಯಿಸ್ತರು, ನನ್ನ ಗಂಡನ ಯಾಕೆ ಸಾಯಿಸ್ತರು? ಒಂದು ವೇಳೆ ಕ್ವಶನ್ ಮಾರ್ಕ್ ಓರ್ಫಳಲ್ಲಿ ಬಂದು ಈ ದೇವರಿಗಿಂತ ನನ್ನ ದೇವರೇ ಒಳ್ಳೆಯವರು ಅಂತೇಳಿ ಓರ್ಫಾ ಹೋಗಿರ್ಬೋದು. ಆದರೆ ರೂತಳಿಗೊಂದು ವಿಷಯ ಗೊತ್ತಾಯಿತು, ಇಕ್ಕಟ್ಟಿನಲ್ಲಿಯೂ ಕೊರತೆಯಲ್ಲಿಯೂ ಸಹಾಯ ಮಾಡುವಂತಹ ಒಬ್ಬ ದೇವರು ನಮ್ಮ ಅತ್ತೆಯ ದೇವರು ಎಂಬ ಒಂದು ತಿಳುವಳಿಕೆ ಅವಳಲ್ಲಿ ಬಂದದ್ದರಿಂದ ಅವಳು ಅತ್ತೆಯನ್ನೇ ಅಂಟ್ಕೊಂಡ್ಳು. ನೀನು ಹೋಗು ಅಂತ ಹೇಳಿದ್ರು ಸಹ ಅವಳು ಹೋಗಲಿಲ್ಲ. ಅವಳು ಹೇಳ್ತಾಳೆ, ನನಗೆ ಒತ್ತಾಯ ಮಾಡಬೇಡಿ. ಹಾಗೆ ಈ ಅತ್ತೆ ಸೊಸೆ ಇಬ್ಬರು ಬೇತ್ಲೆಹೇಮ್ಗೆ ಬರ್ತಾರೆ. 1ನೇ ಅಧ್ಯಾಯ 22ನೇ ವಾಕ್ಯ ಹೇಳ್ತದೆ, ಹೀಗೆ ನವೋಮಿಯು ಮೋವಾಬ್ಯಳು ತನ್ನ ಸೊಸೆಯೂ ಆದ ರೂತಳೊಡನೆ ಬೇತ್ಲೆಹೇಮಿಗೆ ಬಂದಳು. ಆಗ ಜವೆಗೋದಿಯ ಸುಗ್ಗಿಯು ಪ್ರಾರಂಭವಾಗಿತ್ತು. ಸುಗ್ಗಿ ಪ್ರಾರಂಭ ಆಗಿದೆ, ಕೊಯ್ಲು ಬಂದಿದೆ. ಈಗೇನು ಮಾಡಬೇಕು? ಊರಿಗೆ ಬಂದಿದ್ದಾರೆ. ಬಂದಂಥ ಸಮಯದಲ್ಲಿ ನವೋಮಿ ರೂತಳಿಗೆ ಹೇಳ್ತಾಳೆ, ರೂತಳೆ, ನಾವು ಹಿಂಗೆ ಇದ್ದರೆ ಆಗಲ್ಲ, ಏನಾದರೂ ಮಾಡಿ ನಾವು ತಿನ್ಬೇಕಿವಾಗ. ರೂತಳು ಹೇಳ್ತಾಳೆ, ನಾನು ಹೋಗಿ ಯಾರು ದಯೆ ತೋರಿಸ್ತಾರೋ ನಾನು ಅಲ್ಲಿ ಹೋಗಿ ಅಕ್ಕಲಾಯ್ದುಕೊಂಡು ಬರ್ತೀನಿ. ಯಾಕೆಂದರೆ ಇಸ್ರಾಯೇಲರಲ್ಲಿ ದೇವರು ಕೊಟ್ಟಂತಹ ರೂಲ್ಸ್ ಏನು ಅಂದರೆ, ತೆನೆಗಳು ಬಿದ್ದೋದ್ರೆ ಅದನ್ನು ಯಾರು ತಗೋಬಾರ್ದು. ಸಿವಿಡಿಂದ ಬಿದ್ದೋದ್ರೆ ಹಕ್ಕಲಾಯುವಂತಹ ಕೆಲಸ ಬಡವರಿಗೆ, ದೀನರಿಗೆ, ಗತಿ ಇಲ್ಲದವರಿಗೆ ಅದು ಇರುವಂತಹ ಒಂದು ಭಾಗ. ಆದ್ದರಿಂದ ಇವಳು ಹೇಳ್ತಾಳೆ, ನಾನು ಹೋಗಿ ಆರಿಸ್ಕೊಂಡು ಬರ್ತೀನಿ. ಆದರೆ ಇವಳು ಯಾರು ಅಂತ ಪರಿಚಯ ಇಲ್ಲ, ಯಾರು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳ್ತದೆ, ದೈವ ಯೋಗದಿಂದ ಅವಳು ಬೋವಜನ ಹೊಲಕ್ಕೆ ಹೋದಳು. ಪ್ರಿಯ ದೇವರ ಮಕ್ಕಳೇ, ಈ ರೂತಳು
ಅನ್ಯ ಜನಾಂಗದಲ್ಲಿ ಹುಟ್ಟಿ ಬಂದಂಥವಳು. ಇವಳಿಗೆ ಈ ದೇವರ ಬಗ್ಗೆ ಜಾಸ್ತಿ ಪರಿಚಯ ಇಲ್ಲ. ಅತ್ತೆ ಹೇಳಿದ್ದರಿಂದ ಇರುವಂತಹ ಅನುಭವ ಮಾತ್ರ ಇದೆ. ಆದರೆ ಅವಳು ಅತ್ತೆಯನ್ನು ಅಂಟಿಕೊಂಡು, ಅತ್ತೆಯನ್ನು ಹಿಂಬಾಲಿಸಿಕೊಂಡು, ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಹೇಳಿ ಆ ದೇವರನ್ನು ಹುಡುಕಿಕೊಂಡು ಬಂದದ್ದರಿಂದ ದೇವರು ಅವಳನ್ನು ಎಲ್ಲಿಗೆ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸ್ಬಿಟ್ರು. ನಂತರದ ಚರಿತ್ರೆ ನಮಗೆ ಗೊತ್ತು. ಅಕ್ಕಲಾಯುವುದಕ್ಕೆ ಹೋದಂತಹ ರೂತಳು ಬೋವಜನ ಹೆಂಡತಿಯಾಗಿ ಅಲ್ಲಿನ ಯಜಮಾನಿಯಾಗಿ ಮಾರ್ಪಡುವಂಥ ಸನ್ನಿವೇಶ ನಮಗೆ ಗೊತ್ತು. ಪ್ರಿಯ ದೇವರ ಮಕ್ಕಳೇ, ದೇವರ ಪ್ರೇರಣೆಗನುಸಾರವಾಗಿ ದೇವರನ್ನು ಆರಾಧಿಸುತ್ತಾ ಮುಂದೆ ಸಾಗುವುದಾದರೆ ನಮ್ಮನ್ನು ಎಲ್ಲಿ ತಲುಪಿಸಬೇಕೋ, ಎಲ್ಲಿ ಮುಟ್ಟಿಸಬೇಕು ಅನ್ನೋದು ನಮ್ಮ ಡಿಸಿಷನ್ಗಿಂತ, ನಮ್ಮ ಆಲೋಚನೆಗಿಂತ, ನಮ್ಮ ತಿಳುವಳಿಕೆಗಿಂತ ಉನ್ನತವಾಗಿ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರು ಹೇಳ್ತಾನೆ, ಆರಂಭದಲ್ಲಿಯೇ ಅಂತ್ಯವನ್ನು ಕಾಣುವಂತಹ ದೇವರು. ರೂತಳು ನವೋಮಿಯೊಂದಿಗೆ ಹೊರಟಾಗಲೇ ದೇವರು ಪ್ಲ್ಯಾನ್ ಮಾಡಲು, ರೂತಳೆ ನೀನು ಅಕ್ಕಲಾಯಕ್ಕೆ ಹೋಗ್ತಾ ಇದೆಯಾ, ಯಾವ ಹೊಲದಲ್ಲಿ ನೀನು ಅಕ್ಕಲಾಯ್ತಾ ಇದೆಯೋ ಅಲ್ಲೇ ನಿನ್ನನ್ನು ಯಜಮಾನಿ ಮಾಡ್ತೀನಿ. ನನ್ನನ್ನು ಕೇಳುವ ದೇವರ ಮಕ್ಕಳೇ, ಇವತ್ತು ದೇವರಲ್ಲಿ ಆಶ್ರಯಿಸೋಣ. ದೇವರ ಪ್ರೇರಣೆಗನುಸಾರವಾಗಿ ಮುಂದೆ ಸಾಗುವುದಾದರೆ ದೇವರು ನಮ್ಮನ್ನು ಎಲ್ಲಿ ತಲುಪಿಸಬೇಕೋ ಅಲ್ಲಿ ತಲುಪಿಸ್ತಾನೆ. ನಂಬಿಕೆಯಿಂದ ದೇವರ ಚಿತ್ತಕ್ಕೆ ವಿಧೇಯರಾಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ನಾವು ನಿಲ್ಲಿಸಲು ಬಂದಿದ್ದೇವೆ. ದೈವ ಯೋಗದಿಂದ ರೂತಳು ಅಲ್ಲಿ ಬೋವಜನ ಹೊಲಕ್ಕೆ ಹೋದ ಹಾಗೆ, ದೇವರೇ ನೀನು ಪ್ರೇರಣೆ ಕೊಟ್ಟ ಹಾಗೆ ನಮ್ಮ ಜೀವಿತದಲ್ಲೂ ನೀನು ಪ್ರೇರಣೆ ಕೊಡುವಂತಹ ಅನುಭವದಲ್ಲಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ನಮ್ಮ ಆರಂಭದಲ್ಲಿ ಅಂತ್ಯವನ್ನು ಕಂಡಿರುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನನ್ನು ನಂಬಿ ನಾವು ಮುಂದೆ ಹೋಗ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.